ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಯ್ತು ಅಂತ ಬನ್ನಿ ನೋಡೋಣ. ಆಸೆ ಸೀರಿಯಲಲ್ಲಿ ಸೂರ್ಯ ಮೀನಾ ಎದ್ದು ಮೀನಾಗೆ ಜ್ವರ ಬಂದಿರುತ್ತೆ. ಆವಾಗ ಬೆಳಗ್ಗೆ ಎದ್ದು ಲೇಟಾಗಿ ಎದ್ದಿರ್ತಾಳೆ. ಮೀನಾ ಎದ್ಮೇಲೂ ಶಾಂತಿ ಬೈತಾ ಇರ್ತಾಳೆ. ಇನ್ನು ನಿನ್ನೆಲ್ಲ ಮಕ್ಕೊಂಡಿದೀಯಲ್ಲ, ನೀನು ಇನ್ನೂ ನಿದ್ದೆ ಇನ್ನೂ ಬಿಟ್ಟಿಲ್ವಾ, ಏನು ಇಷ್ಟು ಲೇಟಾಗಿ ಎದ್ದಿದೀಯಾ, ನೀನು ತೋರ್ಮನೆ ಅನ್ಕೊಂಡಿದ್ಯಾ, ಯಾವಾಗ ಬೇಕಾದ್ರೆ ಅವಾಗ ಎದ್ದೇಳೋದಕ್ಕೆ ಅಂತ ಶಾಂತಿ ಬೈತಾ ಇರ್ತಾಳೆ. ಹಾಗಲ್ಲ ಅತ್ತೆ, ಆರಾಮಿಲ್ಲಲ್ವಾ, ಜ್ವರ ಬಂದಿದೆ, ಇನ್ನೂ ಕಡಿಮೆ ಆಗಿಲ್ಲ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಹಾಂ ನಿನ್ನೆಲ್ಲ ಮಕ್ಕೊಂಡಿದ್ದೀಯಲ್ಲ, ಏನು ಎಲ್ಲ ತೋರಿಸಿದೆಯಲ್ಲ, ಇನ್ನೇನು ಇನ್ನೂ ಕಡಿಮೆ ಆಗಿಲ್ಲ, ಏನು ಆ್ಯಕ್ಟಿಂಗ್ ಮಾಡ್ತೀಯ ನೀನು ಅಂತ ಶಾಂತಿ ಬೈತಾ ಇರ್ತಾಳೆ. ಬೈದ್ಮೇಲೆ ಹಾಗೆ ಅವ್ರ ಮಾವ ರಂಗನಾಥವ್ರು ಬರ್ತಾರೆ. ಏನಮ್ಮ ಮೀನಾ, ಇನ್ನೂ ಜ್ವರ ಕಡಿಮೆ ಆಗಿಲ್ವಾ, ನಿನಗೆ ಆರಾಮಿಲ್ಲ ಅಂದರೆ ಹೋಗು ರೆಸ್ಟ್ ಮಾಡು ಅಂತ ರಂಗನಾಥವ್ರು ಹೇಳ್ತಾ ಇರ್ತಾಳೆ. ಇವಳು ಬಾಯಿ ಬಡಿಕೆ, ಇವಳು ಬಾಯಿ ಮುಚ್ಕೊಂಡು ಇರೋದಿಲ್ವಾ, ನೀನು ಬೇಕಿದ್ರೆ ನೀನು ಮಾಡ್ಕೊಂಡು ತಿನ್ನು, ಯಾಕೆ ಅವಳು ಪ್ರಾಣ ತಿಂತಾ ಇದೀಯಾ, ಅವಳು ಆರಾಮಿಲ್ಲ ಅಂತ ಹೇಳ್ತಿದ್ದಾಳಲ್ವ, ಇನ್ಯಾಕೆ ನೀನು ಬೈತಾ ಇದೀಯಾ, ಯಾವಾಗಲೂ ನೋಡಿದ್ರೆ ಅರಸಿ ಅಂತ ಜಗಳ ಮಾಡ್ತಾ ಇರ್ತೀಯಲ್ಲ, ನಿನಗೆ ಬೇರೆ ಬದುಕಿಲ್ವಾ ನಿನಗೆ ಅಂತ ರಂಗನಾಥವ್ರು ಬೈತಾ ಇರ್ತಾರೆ. ಅಲ್ಲ ರೀ, ನಾನು ಏನಂದೀನಿ, ಏನಮ್ಮ ಇನ್ನೂ ಕಡಿಮೆ ಆಗಿಲ್ಲ ಅಂತಂದರೆ ಆತ ಕಡಿಮೆ ಆಗಿಲ್ಲ, ನಿನಗೆ ಬೇರೆ ಬದುಕಿಲ್ವಾ, ನೀನು ನೀನು ಬೇಕಿದ್ರೆ ಅಂತ ಅಂತಿದ್ದಾಳೆ. ನನ್ನೇ ಎದುರು ಮಾತಾಡ್ತಾ ಇದ್ದಾಳೆ ಅಂತ ಮೀನಾ ಮೇಲೆ ಸುಮ್ಮನೆ ಯಾವುದೋ ಒಂದು ರೀತಿ ಯಾವುದೋ ಒಂದು ಅದು ಅವ್ರ ಮಾಮನಿಗೆ ಹೇಳ್ತಾ ಇರ್ತಾಳೆ. ಸಾಕು ಸುಮ್ಮನೆ ರೀ, ಎಲ್ಲ ನೀನು ಮಾತಾಡಿದ್ದೆಲ್ಲ ಕೇಳಿಸಿ, ನೀನು ಸಾಕು ಸುಮ್ಮನೆ ಬಾಯಿ ಮುಚ್ಚು, ನೀನು ಬೇಕಿದ್ರೆ ನೀನು ಮಾಡ್ಕೆ, ಅವ್ರು ಬೇಕಿದ್ರೆ ಅವ್ರು ಮಾಡ್ಕೆ ಅಂತಾರೆ, ಅವ್ರಿಗೆ ಆರಾಮಿಲ್ಲ ಅಂತಾರೆ, ರೆಸ್ಟ್ ಮಾಡ್ತಾನೆ, ನೀನು ಸುಮ್ಮನೆ ಇರು, ಸುಮ್ಮನೆ ಹೋಗ ಅಂತ ಬೈತಾ ಇರ್ತಾಳೆ. ಆಗ ಮನೋಜ್ ರೋಹಿಣಿ ಬರ್ತಾಳೆ. ಆಯ್ತಮ್ಮ ಅಡುಗೆ ಬಾಕ್ಸ್ ಮಾಡಿದ ಅಂತ ಮನೋಜ್ ಕೇಳ್ತಾ ಇರ್ತಾನೆ. ಇಲ್ಲಪ್ಪ, ಇವ್ರು ಇನ್ನೂ ಆರಾಮಾಗಿಲ್ಲಂತೆ, ಇನ್ನೂ ಜ್ವರ ಇದೆ ಅಂತೆ, ಇವ್ರು ಇನ್ನೂ ಮಾಡೋಕ್ಕಲ್ಲಂತೆ ಅಡುಗೆ, ಯಾರು ಬೇಕಿದ್ರೆ ಅವ್ರು ಮಾಡ್ಕೊ ಅಂತ ಹೇಳ್ತಿದ್ದಾಳೆ. ಇವಳು ನೋಡಿ ಎಷ್ಟು ಸೊಕ್ಕು ಬಂದಿದೆ ಇವಳಿಗೆ, ಎಷ್ಟು ಮಾತಾಡ್ತಿದ್ದಾಳೆ ನೋಡು ಅಂತ ಶಾಂತಿ ಬೈತಾ ಇರ್ತಾಳೆ. ಅತ್ತೆ, ನಿನಗೇನು ಬೇಕಿದ್ರೆ ಹೇಳ್ರಿ, ಮಾವಿಗೆ ಏನೇನು ಬೇಕಿದ್ರೆ ಹೇಳ್ರಿ, ನನಗೆ ಆರಾಮಿಲ್ಲ ಅಂದ್ರೆ ನಿಮಗೆ ಮಾಡಿಕೊಡ್ತೀನಿ, ಆದರೆ ಅವ್ರು ಮನೋಜ್ ರೋಹಿಣಿ ನಾನು ಯಾಕೆ ಮಾಡ್ಕೊಡೋಕೆ ಹೋಗಿ, ಅವ್ರ ಬಿಸ್ನೆಸ್ಸು ಅವ್ರು ಮಾಡೋಕೋತಾರೆ, ಅವ್ರ ರೊಕ್ಕ ಅವ್ರು ತಗೊಂತಾರೆ, ನಮಗೇನು ಕೊಡ್ತಾರೆ ಅವರು, ಇಲ್ಲಲ್ಲ, ಅವ್ರು ಬೇಕಿದ್ರೆ ಅವ್ರು ಮಾಡ್ಕೊತಾರೆ, ನೀನು ಸುಮ್ಮನೆ ಇರುವ ಅಂತ ಮೀನಾ ಅವ್ರ ಅತ್ತನಿಗೆ ಹೇಳ್ತಾ ಇರ್ತಾಳೆ. ಆಯ್ತು, ನನಗೆ ಎದುರು ಮಾತಾಡ್ತಾ ಇದೆಯಲ್ಲ, ಅತ್ತೆ ಮೂಲದ ಗೌರಿಗೂ ಇಲ್ದಾಗ ಕೂಡ ನನ್ನೇ ಎದುರು ಮಾತಾಡ್ತಾ ಇದೆಯಲ್ಲ ಅಂತ ಮೀನಾನ ಶಾಂತಿ ಬೈತಾ ಇರ್ತಾಳೆ. ಹಾಗಲ್ಲತ್ತೆ, ನಾನು ಅವ್ರಿಗೆ ಉಮ್ಮಕ್ಕೆ ಮಾಡಿದ್ದು ಇಲ್ಲ ಅಂತ ಮಾಡೋಕ್ಕಲ್ಲ ಅಂತ ಹೇಳಿದ್ದು, ನಾನು ನಿನ್ನೇನು ಅಂದಿಲ್ಲ ನಾನು ಅಂತ ಮೀನಾ ಹೇಳ್ತಾ ಇರ್ತಾಳೆ. ಆಯ್ತು ಕಣಿ, ನೀನೇನು ಮಾತಾಡಿದ್ರೆ ನಾನು ಎದುರು ಮಾತಾಡ್ದಂಗೆ ಅಲ್ಲ, ಇನ್ನೇನು ನೀನು ನಾನು ಎದುರು ಮಾತಾಡ್ತೀನಿ, ನಾನು ಹೇಳಿದ ಮಾತು ನೀನು ಮಾಡೋದಿಲ್ಲಲ್ವಾ, ಮತ್ತು ಇನ್ನೇನು ಅಂತಾರೆ ಅದನ್ನ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ಶ್ರುತಿ ಬಂದು, ಏನು ಮೀನಾ ಅವರೇ, ಇನ್ನೂ ಜ್ವರ ಕಡಿಮೆ ಆಗಿಲ್ವಾ ನಿನಗೆ ಅಂತ ಪಾಪ, ಅಯ್ಯೋ ಪಾಪ ಅಂತ ಶ್ರುತಿ ಬೇಜಾರು ಪಡ್ತಾ ಇರ್ತಾಳೆ. ಬೇಜಾರು ಪಡುವಾಗ, ಹೋಗಲಿ ಬಿಡಿ ಮೀನಾ ಅವರೇ, ನೀನು ಯಾಕೆ ಮಾಡ್ಕೋತೀವ್ರು, ಮಾಡ್ಕೊತಾರೆ ಬಿಡು ಅಂತ, ನಾವು ಹೊರಗಡೆ ತಿಂತೀವಿ ಅಂತ ಶ್ರುತಿ ಯಾರು ಹೊರಗಡೆ ಹೋಗ್ತಾರೆ. ಆಗ ಮನೋಜ್ ರೋಹಿಣಿ, ನಾವು ಹೊರಗಡೆ ತಿಂತೀವಿ ನಾನು. ಆಗ ಎಲ್ಲರೂ ಹೊರಗಡೆ ಹೋದ್ಮೇಲೆ ಈಗ ಸೂರ್ಯ ಮೀನಾ ಅಡುಗೆ ಮಾಡ್ಬೇಕಂತ ಕಿಚನಲ್ಲಿ ಹೋದ್ಮೇಲೆ ಅಡುಗೆ ಮಾಡ್ತಾಯಿರ್ತಾರೆ. ಮಾಡುವಾಗ ಮೀನಾಗೆ ತುಂಬ ಸುಸ್ತಾಗಿರುತ್ತೆ, ಅಡುಗೆ ಮಾಡೋಕ್ಕಾಗಲ್ಲ ಥರ ಹಾಗೆ ನಿಸರ್ತಿ ಬಿದ್ದು ಹಾಗೆ ಕಷ್ಟ ಬಿದ್ದು ಮಾಡ್ತಾಯಿರ್ತಾಳೆ. ರೀ, ಪಾತ್ರೆ ಹಾಗೆ ಇದ್ದಾವೆ, ಪಾತ್ರೆ ಸ್ವಲ್ಪ ಬಿಡಿ ಅತ್ತೆ ಬೈತಾಳೆ ಅಂತ ಹೇಳ್ತಾ ಇರ್ತಾಳೆ. ನೀನು ಯಾಕೆ ಟೆನ್ಷನ್ ತಗೊಂತಿ, ಸಕ್ಕರೆ ಏನು ಬೇಕೋ ಅದು ಮಾಡ್ಕೊತಾಳೆ, ನೀನು ಸುಮ್ಮನೆ ಬಾ ಹಾಸ್ಪಿಟಲ್ ಹೋಗೋಣ ಅಂತ ಮೀನಾನ ಹಾಗೆ ಬಲವಂತನ ಮಾಡಿ ಕರ್ಕೊಂಡು ಹೋಗ್ತಾನೆ ಸೂರ್ಯ. ಕರ್ಕೊಂಡು ಹೋದ್ಮೇಲೂ ಅಲ್ಲಿ ಹೋಗಿ ತೋರಿಸ್ಕೊಂಬರುವಾಗ ರೋಹಿಣಿ ಅವರಮ್ಮ ತಮ್ಮ ಅಲ್ಲಿ ಇರ್ತಾನೆ. ಏನಮ್ಮ ಏನಾಗಿದೆ ಅಂತ ಅಲ್ಲಿ ಕೇಳ್ತಾ ಇರ್ತಾನೆ. ಆಕ್ಸಿಡೆಂಟ್ ಆಗಿದೆ ಅಮ್ಮ, ನಿನಗೆ ತಲೆ ತಗಲೈತೆ ಅಂತ. ಅಯ್ಯೋ ಬಾಬಾ ಅಂತ ಹಾಸ್ಪಿಟಲ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದ್ಮೇಲೆ ಮೀನಾ ಅಂತಾಳೆ, ಏನಾಗಲ್ಲ ಬಿಡಮ್ಮ, ಯಾಕೆ ಟೆನ್ಷನ್ ತಗೊಂತೀಯ, ಆಪ್ರೇಷನ್ ಮಾಡ್ತಾಯಿದ್ದಾರಲ್ವ, ಚೆನ್ನಾಗತ್ತೆ ಬಿಡು ಅಂತ ಮೀನಾ ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಸೂರ್ಯ ಅಲ್ಲಿ ಗಣೇಶ್ ಹತ್ರ ಹೋಗಿ, ಸ್ವಾಮಿ ಹೇಗಿದ್ರು ನೋಡಿ, ಪಾಪ ಸಣ್ಣ ಹುಡುಗ ಬೇಸಾಗ್ಲ ಅಂತ ದೇವ್ರ ಹತ್ರ ಮಾತಾಡ್ತಾ ಇರ್ತಾನೆ. ಮಾತಾಡುವಾಗ ಆಗ ಅವರಮ್ಮ ರೋಹಿಣಿಗೆ ಫೋನ್ ಮಾಡಿ ಹೇಳ್ತಾಳೆ, ಅಮ್ಮ ಯಾಕೆ ಇಲ್ಲಿ ಮನೋಜ್ ಇದ್ದಾರೆ, ಯಾಕೆ ಮಾಡ್ತಾಯಿದ್ದೀಯ, ನೀನು ಮಾಡಬೇಡ, ನಾನು ಮಾಡ್ತೀನಿ ಅಂತ ಹೇಳಿಲ್ವಾ ಅಂತ ರೋಹಿಣಿ ಬೈತಾ ಇರ್ತಾಳೆ. ಬೈದ್ಮೇಲೂ ಹಾಗಲ್ಲೇ ಇದು ಕೃಷಿಗೆ ಆಕ್ಸಿಡೆಂಟ್ ಆಗಿದೆ, ತಲೆ ತಗಲೈತೆ ಅಂತ, ತಲೆಗೆ ಏಟಾಗಿದೆ ಅಂತ ರೋಹಿಣಿ ಅವರಮ್ಮ ಹೇಳ್ತಾಳೆ. ಹೇಳಿದ್ಮೇಲೆ, ಏನಮ್ಮ ಏನು ಹೇಳ್ತಾ ಇದೀಯ ನೀನು, ಏನಾಗಿದೆ ಅವನಿಗೆ, ಚೆನ್ನಾಗಿದ್ದಾನೋ ಇಲ್ವಾ ಅಂತ ಹೇಳ್ತೈತೆ. ನೀನು ಬರುವಾಗ ಆಕ್ಸಿಡೆಂಟ್ ಆಗಿದೆ ಕಣೆ, ಅವನಿಗೆ ತಲೆ ಇದು ಏಟಾಗಿದೆ, ನೀನು ಬಾ ಅಂತ ಅಳ್ತಾ ಫೋನ್ ಮಾಡ್ತಾ ಇರ್ತಾಳೆ. ಮಾಡುವಾಗ, ಆಯ್ತಮ್ಮ, ಅವನಿಗೆ ನಾನು ನೋಡ್ಬೇಕು ಅನಿಸ್ತಾ ಇದೆ, ಬರ್ತೀನಿ ನಾನು ಅಂತ ಹೇಳ್ತಾ ಇರ್ತಾಳೆ. ಆಗ ಮನೋಜು ಯಾವುದಲ್ಲಿ ಇದು
ವ್ಯಾಪಾರ ಮಾಡೋರು ಬಂದಿರ್ತಾರೆ. ರೋಹಿಣಿ ಬಾ ಇಲ್ಲಿ ಸ್ವಲ್ಪ ಇವ್ರು ಬಂದಿದ್ದಾರೆ ಏಸು ತಗೋಬೇಕಂತ, ಬಾ ನೀನು ಇಲ್ಲಿ ಸ್ವಲ್ಪ ಮಾತಾಡುವಂತೆ ಅಂತ ರೋಹಿಣಿನ ಕರ್ತಾ ಇರ್ತಾರೆ. ರೀ ಬರ್ತೀನಿ ತಡೀರಿ ಅಂತ ರೋಹಿಣಿ ಹಾಗೆ ಮನೋಜ್ ಹತ್ರ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಮ್ಯಾನೇಜ್ ಮಾಡುವಾಗ ಆಗ ಅಲ್ಲಿ ಹೊರಗಡೆ ಬಂದು ಮನೋಜ್ ಕೇಳ್ತಾ ಇರ್ತಾನೆ. ಅಲ್ಲಿ ವ್ಯಾಪಾರ ಮಾಡಿ ಅಲ್ಲೇ ಕಳಿಸಿದ ಮೇಲೆ ಹಾಗೆ ಇಬ್ಬರು ಮಾತಾಡ್ಕೊಂಡು ಹೀಗೆ ವ್ಯಾಪಾರ ಆದರೆ ನಮಗೆ ಚೆನ್ನಾಗಿರ್ತಲ್ಲ ನಮ್ಮ ಲೈಫ ಅಂತ ಮನೋಜ್ ರೋಹಿಣಿ ಮಾತಾಡ್ತಾ ಇರ್ತಾರೆ. ಮಾತಾಡುವಾಗ ಹೌದ್ರಿ ಹೀಗೆ ಆದರೆ ಚೆನ್ನಾಗಿರುತ್ತೆ ಅಂತ ಒಳಗಡೆ ಹೋಗ್ತಾರೆ. ರೀ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಇವ್ರಿಗೆ ಯಾರಿಗೋ ಅಲ್ಲಿ ಸಾಮಾನು ಕೊಡ್ಬೇಕಂತ ಕೊಟ್ಟು ಬರ್ತೀನಿ, ಅಲ್ಲಿ ಹೊರಗಡೆ ಹೋಗಿ ಹಾಗಾದರೆ ನಮ್ಮ ವ್ಯಾಪಾರ ಚೆನ್ನಾಗತ್ತೆ, ನಾವು ಸ್ವಲ್ಪ ಮೇಲೆ ಇರ್ತೀವಿ ಅಂತ ರೋಹಿಣಿ ಯಾವುದೊಂದು ಮ್ಯಾನೇಜ್ ಮಾಡಿ ಸಾಮಾನು ತಗೊಂಡು ಕೊಟ್ಟು ಬರ್ತೀನಿ ಅಂತ ರೋಹಿಣಿ ಹೊರಗಡೆ ಹೋದ್ಮೇಲೆ ಆಗ ಮನೋಜಿಗೆ ಹೇಳಿ ಹೋಗ್ತೀನಿ. ರೀ ನಾನು ಹೋಗ್ತೀನಿ ಅಂತ. ಆಯಿತು ಚೆನ್ನಾಗಿ ಹೋಗ್ಬಾ ಅಂತ ಅದು ಮತ್ತು ಇದು ಯಾವುದನ್ನ ಅಡ್ರೆಸ್ ಪೇಪರ್ ಕೊಡ್ತಾನೆ. ರೋಹಿಣಿ ಯಾರನ್ನ ಇದು ಕೇಳಿದ್ರು ಅಡ್ರೆಸ್ ಪೇಪರ್ ಇದು ಕೊಡು ಅಂತ ರೋಹಿಣಿ ಕೊಡ್ತಾನೆ. ಆಯಿತು ಕೊಡ್ತೀನಿ ಅಂತ ರೋಹಿಣಿ ಇಸ್ಕೊಂಡು ಹೋದ್ಮೇಲೆ ಆಗ ರೋಹಿಣಿ ಅವರ ಹಾಸ್ಪಿಟಲ್ ಹತ್ರ ಹೋಗ್ತಾ ಇರ್ತಾಳೆ. ಹಾಸ್ಪಿಟಲ್ಗೆ ಹೋದ್ಮೇಲೆ ಆಗ ಏನಿಲ್ಲ ಚೆನ್ನಾಗಿದೆ ಆಪ್ರೇಷನು, 1 ತಿಂಗಳಲ್ಲಿ ಚೆನ್ನಾಗತ್ತಾನೆ ಅಂತ ಡಾಕ್ಟ್ರು ಹೇಳ್ತಾನೆ. ಹೇಳಿದ್ಮೇಲೆ ಆಗ ರೋಹಿಣಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ರೋಹಿಣಿ ಅವ್ರ ಮನೆಗೆ ಕರ್ಕೊಂಡು ಹೋದ್ಮೇಲೆ ಆಗ ಒಂದು ದಿವಸ ಕೂಡ ಇರೋಕ್ಕಲ್ಲ, ಇರೋ ಥರನೇ ನಾಳೆ ನೀನು ನಿಮ್ಮ ಅಮ್ಮನ ಕೃಷ್ಣ ಕಳಿಸ್ಬೇಕು, ನಿನ್ನ ಮನೆಗೆ ಇಟ್ಕೊಂಬಂಗಿಲ್ಲ ಅಂತ ಶಾಂತಿ ಬೈತಾ ಇರ್ತಾಳೆ. ಆಗ ರೋಹಿಣಿ ಆಲೋಚನೆ ಮಾಡ್ತಾ ಇರ್ತಾಳೆ, ಯಾಕತ್ತೆ ಹೀಗೆ ಮಾಡ್ತಾಯಿದ್ದೀರಾ, ಅವರು ಆರಾಮಿಲ್ಲಲ್ವಾ, ಅದಕ್ಕೆ ಒಂದು 2 ದಿವಸ ಇರ್ತಾರೆ ಬಿಡು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ನೀನೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ, ಅಲ್ಲಿ ಒಂದು ಮನೆ ಇದೆಯಲ್ವ, ಎಲ್ಲ ನಮ್ಮ ಬಿಟ್ಟು ಕೊಡೋದು ತಿಂಬಕ್ಕೆ ಬರ್ತಾರಲ್ಲ ಎಲ್ಲರೂ, ನಮ್ಮ ಪ್ರಾಣ ತಿಂಬಕ್ಕೆ ಬರ್ತಾರಲ್ವ ಅಂತ ಶಾಂತಿ ಅದು ಇದು ಅಂತ ಬೈತಾ ಇರ್ತಾಳೆ. ಬೈಯುವಾಗ ಪಾಪ ರೋಹಿಣಿ ತುಂಬ ಬೇಜಾರಾಗುವ ಇವತ್ತಿನ ಸಂಚಿಕೆ ಇಲ್ಲ ಈಗೆಲ್ಲ ಆಗುತ್ತೆ ಫ್ರೆಂಡ್ಸ್. ನಾಳೆ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.